ಏನು ಮಾಡೋದು ಸಂಜೆ ಸುಮಾರು 4:45 ಗಂಟೆಗೆ ಶಿವಮೊಗ್ಗ ನಗರದ ಲಷ್ಕರ್ ಮೊಹಳ ಸರ್ಕಲಲ್ಲಿ ನರಸಿಂಹ ಎಂಬ ಒಬ್ಬ ರೌಡಿ ಶೀಟರ್ ಆಸಾಮಿಯನ್ನು ಅವರ ವಿರುದ್ಧ ಗ್ಯಾಂಗ್ನ ಆಸಾಮಿಗಳು ಬಂದು ಮಾರಕಾಸ್ತ್ರಗಳಿಂದ ಹೊಡೆದು ಅವ್ರನ್ನ ಮರ್ಡರ್ ಮಾಡಿದ್ದಾರೆ. ಈ ವಿಷಯ ನಮಗೆ ಗೊತ್ತಾದಂಗೆ ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ನಾವುಗಳೆಲ್ಲ ಹೋಗಿ ಸ್ಪಾಟ್ ನೋಡಿದ್ದೀವಿ. ಅವ್ರನ್ನ ಈಗಾಗಲೇ ಮೋರ್ಚರಿಗೆ ಶಿಫ್ಟ್ ಮಾಡಿದ್ದಾರೆ. ಅವರ ವೈಫ್ ಆದಂತಹ ಸ್ನೇಹ ಅವರು ಈ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ನಲ್ಲಿ ಈಗಾಗಲೇ ಶಿವಮೊಗ್ಗ ನಗರದಲ್ಲಿ ಭಾಳ ವರ್ಷಗಳ ಹಿಂದೆ ರೌಡಿ ಆಸಾಮಿಗಳ ವೈಷಮ್ಯದ ಹಿನ್ನೆಲೆಯಲ್ಲಿ ಅವರ ಅಪೋಸಿಟ್ ಗ್ಯಾಂಗ್ನವರು ಅನ್ಬು ಮತ್ತು ಟೀಮ್ ಅವರು ಸೇರಿಕೊಂಡು ಈ ಒಂದು ದಿವಸ ಅವ್ರಿಗೆ ಮರ್ಡರ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ನ ನಾವು ತಗೊಂಡು ತನಿಖೆಯನ್ನು ಪ್ರಾರಂಭಿಸಿದ್ದೀವಿ. 3 ಟೀಮ್ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಎಲ್ಲ ಥರದ ಕ್ರಮಗಳನ್ನು ತಗೊಂಡಿದ್ದೀವಿ. ಯಾವುದೇ ಅಹಿತಕರಗಳ ಘಟನೆಗಳು ನಮ್ಮ ನಗರದಲ್ಲಿ ನಡೆಯದಂತೆ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ತಗೊಂಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನು ಪತ್ತೆ ಹಚ್ಚಿ ಯಾವುದು ಕಾರಣದಿಂದ ಇದು ಮರ್ಡರ್ ಮಾಡಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ತೀವಿ. ನರಸಿಂಹ ಬ್ಯಾಕ್ಗ್ರೌಂಡ್ ಏನಿತ್ತು, ಒಂದು ಪ್ರಕರಣ ಇತ್ತು? ನರಸಿಂಹ ಅವರು ಭಾಳಷ್ಟು ಪ್ರಕರಣ ದೊಡ್ಡಪೇಟೆ ಠಾಣೆಯಲ್ಲಿ ಇದು ಗ್ಯಾಮ್ಲಿಂಗ್ ಕೇಸಲ್ಲಿ ಸಿಕ್ಕಾಕ್ಕೊಂಡು ಕೇಸ್ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ಥರ ಅವ್ರದ್ದು ಕೇಸು ಸುಮಾರು ಬೇರೆ ಬೇರೆ ಠಾಣೆಗಳಲ್ಲಿದೆ. ಅಟೆಂಪ್ಟ್ ಟು ಮರ್ಡರ್ ಕೇಸಸ್ಸು ಇದೆ, ಗ್ಯಾಮ್ಲಿಂಗ್ ಕೇಸಸ್ ಇದೆ, ಗಾಂಜಾ ಕೇಸು ಇದೆ. ಸೊ ವಿವಿಧ ಕೇಸ್ಗಳು ಅವ್ರ ಮೇಲೆ ಇದೆ. ಅವ್ರ ಮೇಲೆ ನಮ್ಮ ತುಂಗನಗರ ಠಾಣೆಯಲ್ಲೂ ಒಂದು ರೌಡಿ ಶೀಟ್ರು ಓಪನ್ ಆಗಿದೆ. ಅಂದರೆ ಸರ್, ಕೊಲೆ ಪ್ರಮುಖ ಕಾರಣ ಅಂದರೆ ರೌಡಿಗಳ ವಾರ್ ಅಥವಾ ಗ್ಯಾಂಗ್ ವಾರ್. ಇದು ರೌಡಿಸಮ್ ಆ್ಯಕ್ಟಿವಿಟೀಸ್ ಭಾಳ ವರ್ಷಗಳ ಹಿಂದೆ ನಮ್ಮ ನಗರದಲ್ಲೇ ಕೆಲವೊಂದು ಮರ್ಡರ್ ಆಗಿತ್ತು. ಒಂದು ಮರ್ಡರ್ ಆಗಿ ಇನ್ನೊಂದು ಅಪೋಸಿಟ್ ಟೀಮ್ ಅವರ ಸಹಚರನ ಮರ್ಡರ್ ಮಾಡಿದರು. ಆ ಒಂದು ಹಿನ್ನೆಲೆಯಲ್ಲೇ ಆಗಿರ್ತದೆ ಅಂತಲೇ ಕಂಪ್ಲೇಂಟ್ ಕೊಟ್ಟಿರೋದು. ಸೊ ತನಿಖೆಯಲ್ಲಿ ನಮಗೆ ಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಅದೇ ವೈಷಮ್ಯ, ಒಂದು ಗ್ಯಾಂಗ್ ವೈಷಮ್ಯನೇ ಇದೆ. ಸೊ ಹೆಚ್ಚಿನ ತನಿಖೆ ನಡೆಸಿದ ನಂತರನೇ ನಮಗೆ ಪೂರ್ಣ ಮಾಹಿತಿ ನಿಮಗೆ ಕೊಡಲಿಕ್ಕಾಗುತ್ತೆ. ಇಸ್ಪಿಟ್ ಆಟ ಅನ್ನೋದು ಅವರು ಆ ಒಂದು ಚಟವನ್ನು ಇಟ್ಕೊಂಡಿದ್ದರು ಅಷ್ಟೇ. ಹೆಚ್ಚಿನ ಮಾಹಿತಿ ನಾವು ತನಿಖೆ ಆದ ನಂತರನೇ ಹೇಳೋಕ್ಕಾಗೋದು. CC ಕ್ಯಾಮ್ರಾ ಫುಟೇಜ್ ಅದೆಲ್ಲ ನಾವು ತನಿಖೆಯಲ್ಲಿ ಅಳವಡಿಸ್ಕೊತಾ ಇದ್ದೀವಿ.